ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ. ಹಣ ನಿಮ್ಮ ಕೈಯಲ್ಲಿರಬೇಕು, ಇಲ್ಲ ನೀವು ಹಣದ ಕೈಯಲ್ಲಿರಬೇಕು. ಹಣ ಯಾರಿಗೆ ಬೇಡ ಹೇಳಿ? ನಿಮಗೆ ಗೊತ್ತಾ, ಒಬ್ಬ ಶ್ರೀಮಂತ ಮತ್ತು ಬಡವನಿಗಿರುವ ವ್ಯತ್ಯಾಸ ಅವನ ಸಂಬಳದಲ್ಲಿಲ್ಲ, ಆದರೆ ಅವರು ಮಾಡುವ ಯೋಚನೆಯಿಂದ. ಅದನ್ನೇ ರಿಚ್ ಮೈಂಡ್ ಸೆಟ್ ಎನ್ನುತ್ತೇವೆ. ಹಣ ಕೇವಲ ಕಾಗದವಲ್ಲ, ಅದು ನಿಮ್ಮ ಕನಸುಗಳನ್ನು ನನಸಾಗಿಸುವ ಒಂದು ಶಕ್ತಿ. ಒಂದು ಮಾತಿದೆ, ವರ್ಕ್ ಅಂಟಿಲ್ ಎಕ್ಸ್ಪೆನ್ಸಿವ್ ಬಿಕಮ್ಸ್ ಚೀಪ್ಸ್. ಹೌದು, ನೀವು ನಿಮ್ಮ ಕನಸುಗಳಿಗೋಸ್ಕರ ಕೆಲಸ ಮಾಡ್ತಾ ಹೋದ್ರೆ ಬೆಲೆ ಬಾಳುವ ವಸ್ತುಗಳೆಲ್ಲವೂ ಕೂಡ ಚೀಪ್. ಇನ್ನು ಕೆಲವರು ಹಣವನ್ನು ಸಂಪಾದಿಸಲು ರ್ಯಾಟ್ ರೇಸ್ನಲ್ಲಿ ಓಡುತ್ತಿದ್ದಾರೆ, ಆದರೆ ಕೆಲವರು ಮಾತ್ರ ಹಣವನ್ನು ತಮಗಾಗಿ ದುಡಿಸಿಕೊಳ್ಳುತ್ತಿದ್ದಾರೆ. ನೀವು ಯಾವ ತರಹದವರು? ಹಣದ ಹಿಂದೆ ಓಡುವವರ ಅಥವಾ ಹಣವೇ ನಿಮ್ಮ ಹಿಂದೆ ಓಡಿಸುವವರ? ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ಹಣದ ನಿಜವಾದ ಶಕ್ತಿ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಈಗಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಸ್ಟಾರ್ಟ್ ಯುವರ್ ಜರ್ನಿ ಟು ಬಿಕಮ್ ಬಿಲಿಯನೇರ್ಸ್. ಸ್ನೇಹಿತರೆ, ಕೇವಲ ₹1 ಕೋಟಿ ಆಗ್ತದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ತಿಳಿದುಕೊಳ್ಳೋಣ ಒಂದು ಸಣ್ಣ ಕಥೆಯ ಮೂಲಕ. ಮೊಮ್ಮಗ ತನ್ನ ತಾತನ ಬಳಿ ನಾನು ಶ್ರೀಮಂತನಾಗಬೇಕು ಹೇಗೆ ಎಂದು ಕೇಳ್ತಾನೆ. ಅದಕ್ಕೆ ತಾತ, ನಾನು ನಿನಗೆ 2 ಆಯ್ಕೆ ಕೊಡ್ತೀನಿ. ಒಂದು, ಪ್ರತಿದಿನ 1 ಲಕ್ಷ, ಮತ್ತು ಪ್ರತಿದಿನ ₹1. ಅದು ದಿನಾಲು ಡಬಲ್ ಆಗುತ್ತೆ. ಮೊಮ್ಮಗ ತಕ್ಷಣ ಯೋಚಿಸದೆ 1 ಲಕ್ಷ ಆಯ್ಕೆ ಮಾಡಿದ, ಮತ್ತು 30 ದಿನಗಳ ನಂತರ ಅದು ಆಗಿತ್ತು ಕೇವಲ 30 ಲಕ್ಷ. ಆದರೆ ಇನ್ನೊಂದು ಕಡೆ ಕೇವಲ ₹1 30 ದಿನಗಳ ನಂತರ ಬೆಳವಣಿಗೆ ಕಂಡು ಆಗಿತ್ತು 107 ಕೋಟಿಗೂ ಹೆಚ್ಚು. ಹುಡುಗ ಆಶ್ಚರ್ಯಚಕಿತನಾದ. ಅದು ಹೇಗೆ ಸಾಧ್ಯ? ಉದಾಹರಣೆಗೆ, ಇತ್ತೀಚೆಗೆ ಈ ವ್ಯಕ್ತಿ 30 ವರ್ಷಗಳಲ್ಲಿ ಧೀರುಭಾಯಿ ಮತ್ತು ಮುಖೇಶ್ ಅಂಬಾನಿ ದುಡಿದ ದುಡ್ಡನ್ನು ಒಂದೇ ದಿವಸದಲ್ಲಿ ದುಡಿದಿದ್ದಾನೆ. ಅದು 2 ಅಥವಾ 10 ಲಕ್ಷ ಕೋಟಿಗಳಲ್ಲ, ಬರೋಬ್ಬರಿ $100 ಬಿಲಿಯನ್, ಅಂದರೆ 8.8 ಲಕ್ಷ ಕೋಟಿ. ಈ ವ್ಯಕ್ತಿಯ ಹೆಸರು ಲ್ಯಾರಿ ಎಲಿಸನ್. ಪ್ರಪಂಚದ ಅಗ್ರ ಶ್ರೀಮಂತನಾಗಿದ್ದ ಕೆಲ ಗಂಟೆಗಳ ಕಾಲ. ಅದುವೇ ಪವರ್ ಆಫ್ ಕಾಂಪೌಂಡ್. ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಹೇಳ್ತಾರೆ, ಕಂಪೌಂಡಿಂಗ್ ಈಸ್ ದಿ 8th ವಂಡರ್ ಆಫ್ ದಿ ವರ್ಲ್ಡ್. ಬನ್ನಿ ಸ್ನೇಹಿತರೆ, ಕೋಟ್ಯಾಧಿಪತಿಯಾಗಲು ಅತಿ ಮುಖ್ಯವಾಗಿ ಮಾಡಬೇಕಾದ ಹವ್ಯಾಸವನ್ನು ತಿಳಿದುಕೊಳ್ಳೋಣ. ರಾಮು ಮತ್ತು ಸೋಮು ಬಹಳ ಕಾಲದ ಸ್ನೇಹಿತರು. ಕಾಲೇಜು ಮುಗಿಸಿ ಉದ್ಯೋಗಕ್ಕೆ ಸೇರಿದರು. ಉಳಿತಾಯ ಹಣದಿಂದ ಸೋಮು ರಾಯಲ್ ಎನ್ಫೀಲ್ಡ್ ಬೈಕ್ ತೆಗೆದು ಫ್ರೆಂಡ್ಸ್ ಜೊತೆಗೆ ಮೋಜು ಮಸ್ತಿ ಮಾಡಲು ಆರಂಭಿಸಿದ. ಆದರೆ ರಾಮು ಅದೇ ದುಡ್ಡನ್ನು ರಾಯಲ್ ಎನ್ಫೀಲ್ಡ್ ಕಂಪನಿ ಈಶ್ವರ್ ಮೋಟರ್ನಲ್ಲಿ ಹೂಡಿಕೆ ಆರಂಭಿಸಿದ. 5 ವರ್ಷಗಳ ನಂತರ ಸೋಮುವಿನ ರಾಯಲ್ ಎನ್ಫೀಲ್ಡ್ ಬೈಕ್ ಆಗಿತ್ತು ಹಳೆಯದಾಗಿ ಮೂಲೆ ಸೇರಿತ್ತು. ಆದರೆ ರಾಮುವಿನ ಬುದ್ಧಿವಂತಿಕೆಯಿಂದ, ಶಿಸ್ತಿನಿಂದ ವೈಭೋಗದ ಜೀವನವು ಅವನದಾಯಿತು. ಹೌದು, ಆಶ್ಚರ್ಯಕರವಾದ ಸಂಗತಿ. ನಮ್ಮ ಬಾಲ್ಯದಲ್ಲಿ ನಾವು ಆಟ ಆಡುತ್ತಿದ್ದ ಈ ಟೈರ್ ಕಂಪನಿ ಅದೆಷ್ಟೋ ಜನರ ಜೀವನವನ್ನು ಬದಲಾಯಿಸಿದೆ. ಅದುವೇ MRF ಟೈರ್. ಈ ಕಂಪನಿ 2000 ಇಸವಿಯಲ್ಲಿ ಒಂದು ಶೇರ್ನ ಪ್ರೈಸ್ ಆಗಿತ್ತು ಕೇವಲ 1200. ನೀವೇನಾದರೂ ಕೇವಲ 2000 SIP ತಿಂಗಳಿಗೆ ಮಾಡಿದ್ದರೆ ಇಂದು ಈ ಶೇರ್ ಪ್ರೈಸ್ ನ ಬೆಲೆ ಆಗಿದೆ 1.5 ಲಕ್ಷಗೂ ಹೆಚ್ಚು, ಮತ್ತು ನಂಬಲ ಸಾಧ್ಯ. ನಿಮ್ಮ ಹೂಡಿಕೆಯ ವ್ಯಾಲ್ಯೂ ಆಗಿರ್ತಿತ್ತು 8 ಕೋಟಿಗೂ ಹೆಚ್ಚು. ನೀವು ಕೇಳಬಹುದು, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಬನ್ನಿ ತಿಳಿದುಕೊಳ್ಳೋಣ ಒಂದು ಸಣ್ಣ ಕಥೆಯ ಮೂಲಕ. ಒಮ್ಮೆ 2 ಬಾಲಕರು ಹಣ್ಣಿನಂಗಡಿಯಿಂದ ಮಾವಿನ ಹಣ್ಣನ್ನು ಖರೀದಿಸಿದರು, ಮತ್ತು ಒಬ್ಬ ಹುಡುಗ ಆ ಮಾವಿನ ಹಣ್ಣನ್ನು ಫ್ಯಾಮಿಲಿಯೊಟ್ಟಿಗೆ ತಿಂದು ಒಂದೇ ದಿನದಲ್ಲಿ ಮುಗಿಸಿದನು. ಆದರೆ ಇನ್ನೊಬ್ಬ ಹುಡುಗ ಆ ಮಾವಿನ ಹಣ್ಣನ್ನು ನೆಟ್ಟು ಪ್ರತಿದಿನವೂ ಗೊಬ್ಬರ ನೀರನ್ನು ಹಾಕಿ ಪ್ರತಿ ವರ್ಷ ಅದನ್ನು ಸಲಹುತ್ತಿದ್ದನು. ಬಹಳಷ್ಟು ವರ್ಷಗಳ ನಂತರ ಮಾವಿನ ಹಣ್ಣಿನ ಮರದಲ್ಲಿ ಬಹಳಷ್ಟು ಹಣ್ಣುಗಳು ದೊರೆತವು. ಆದರೆ ಇನ್ನೊಬ್ಬ ಹುಡುಗ ಕೇವಲ 1 ದಿನದ ಆಸೆಗೋಸ್ಕರ ಮಾವಿನ ಹಣ್ಣನ್ನು ತಿಂದ. ನಿಮ್ಮೆಲ್ಲರಲ್ಲಿಯೂ ಮೂಡುವ ಪ್ರಶ್ನೆ, ಎಲ್ಲಿ ಮತ್ತು ಯಾಕೆ ಹೂಡಿಕೆ ಮಾಡಬೇಕು? ನೋಡಿ, ಹೂಡಿಕೆ ಅಂದ್ರೆ ಕೇವಲ ಹಣ ಉಳಿಸುವುದಲ್ಲ, ಅದನ್ನು ಸರಿಯಾದ ಕಡೆ ಇಟ್ಟು ಬೆಳೆಸುವುದು. ನಿಮ್ಮ ತಿಂಗಳ ಸಂಬಳದಲ್ಲಿ ₹500 ಕೂಡ ಮ್ಯೂಚುವಲ್ ಫಂಡ್ನಲ್ಲಿ SIP ಮಾಡಬಹುದು, ಮತ್ತು ಸಣ್ಣ ಮೊತ್ತದಿಂದ ಕಂಪನಿಯ ಪಾಲುದಾರಾಗಬಹುದು. ಮತ್ತು ಎಲ್ಲಿ ಮಾಡುವುದು? ನಮ್ಮ ಉಳಿತಾಯದ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ, ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್,
ಗೋಲ್ಡ್ ಅಥವಾ ಸಿಲ್ವರ್ ಇಟಿಎಫ್ಗಳಲ್ಲಿ ಮತ್ತು ನಿಮ್ಮ ಹತ್ರ ಬಹಳಷ್ಟು ದೊಡ್ಡ ಮೊತ್ತದ ಹಣವಿದ್ದರೆ ಅದನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು. ನೀವು ಈಗ ಯೋಚಿಸ್ತಾ ಇದ್ದೀರಾ, ನಮ್ಮ ಹತ್ರನೇ ಇದ್ರೆ ಹಣ ಇನ್ನೂ ಸೇಫ್ ಆಗಿರುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ನೋಡಿ, ಬ್ಯಾಂಕ್ನಲ್ಲಿ ನೀವು ಇಡುವ FDಗೆ ವಾರ್ಷಿಕವಾಗಿ ಕೇವಲ 6-8% ದೊರೆಯುತ್ತದೆ ಅಷ್ಟೇ. ಹಾಗೂ ಬ್ಯಾಂಕ್ನಲ್ಲಿ ಕಳ್ಳತನ, ದರೋಡೆ ಏನಾದರೂ ಸಂಭವಿಸಿದರೆ ನಿಮ್ಮ ಇಟ್ಟ ಹಣ ಮೊತ್ತದ 5 ಲಕ್ಷಕ್ಕಿಂತ ಹೆಚ್ಚಿನ ಹಣಕ್ಕೆ ಬ್ಯಾಂಕಿನಲ್ಲಿ ಯಾವುದೇ ಶ್ಯೂರಿಟಿ ಇರುವುದಿಲ್ಲ. ಅದರ ಬದಲು ಒಂದು ಒಳ್ಳೆಯ ಬ್ಯಾಂಕ್ನ ಶೇರ್ನಲ್ಲಿ ಹೂಡಿಕೆ ಮಾಡಬಹುದು. ನೋಡಿ, ಏಕೆಂದರೆ ಭಾರತ ಮುಂದುವರಿಯುತ್ತಿರುವ ದೇಶ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿ ನಿಂತಿರುವುದೇ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ. ನೋಡಿ, ಬ್ಯಾಂಕ್ ಲೋನ್ ಕೊಟ್ಟರೆ ಉದ್ಯಮ ಮಾಡಲು ಸಾಧ್ಯ ಮತ್ತು ಉದ್ಯಮ ನೀಡಬಹುದು. ಬ್ಯಾಂಕ್ ಅನ್ನು ದೇಶದ ಬ್ಯಾಕ್ಬೋನ್ ಎಂದರೆ ತಪ್ಪಿಲ್ಲ. ನಿಮ್ಮ ಮನದಲ್ಲಿ ಮೂಡುವ ಕಟ್ಟಕಡೆಯ ಪ್ರಶ್ನೆ, ಯಾಕೆ ಮಾಡಬೇಕು? ಮೊದಲನೆಯದಾಗಿ ಬಂದಪ್ಪಳಿಸುವ ಸಮಸ್ಯೆ ಇನ್ಫ್ಲೇಷನ್, ಹಣದುಬ್ಬರ. ಪ್ರತಿದಿನವೂ ಪೆಟ್ರೋಲ್, ಡೀಸೆಲ್, ತರಕಾರಿ, ಹಣ್ಣುಗಳು ದಿನನಿತ್ಯದ ಬೆಲೆ ಗಗನಕ್ಕೇರುತ್ತಿದೆ. ನಮ್ಮ ದೇಶದ ಇನ್ಫ್ಲೇಷನ್ ರೇಟ್ 6-7% ಇದೆ. ಆದರೆ ನಮ್ಮ ಸಂಬಳ ಮಾತ್ರ ಸಾಕಾಗುವುದಿಲ್ಲ. ಉದಾಹರಣೆಗೆ, ನಂದಿನಿ ಹಾಲಿನ ಬೆಲೆ ಕಳೆದ ವರ್ಷ 22 ರು ಮತ್ತು ಈ ವರ್ಷ 27 ರು ಆಗಿದೆ. 5 ರು ಹೆಚ್ಚು ನೀಡಬೇಕು. ಇನ್ನೂ ಅರ್ಥ ಮಾಡಿಕೊಳ್ಳುವುದಾದರೆ ನೋಡಿ, ನಮ್ಮ ಜೇಬಿನಲ್ಲಿ ಇರುವ 100 ರೂಪಾಯಿ ಮುಂದೆ ಒಂದು ದಿನ 10 ರೂಪಾಯಿಗೂ ಬೆಲೆ ಬಾಳೋದಿಲ್ಲ. ಆ ದುಡ್ಡು ಪ್ರತಿ ವರ್ಷ ವ್ಯಾಲ್ಯೂನ ಕಳ್ಕೊಳ್ತಾ ಬರುತ್ತೆ. 10 ವರ್ಷದ ಹಿಂದೆ ನಿಮ್ಮ ಹತ್ರ 100 ರೂಪಾಯಿಗೆ 20 ಟೀ ಕುಡಿಬಹುದಿತ್ತು. ಆದರೆ ಇವತ್ತು 100 ರೂಪಾಯಿಗೆ ಕೇವಲ 5 ಟೀ ಮಾತ್ರ ಕುಡಿಬಹುದು. ಆದರೆ ನೀವು 10 ವರ್ಷದ ಹಿಂದೆ 100 ರೂಪಾಯಿಗೆ ಏನೆಲ್ಲ ತಗೊಳ್ತಾ ಇದ್ರಿ, ಆದರೆ ಇವತ್ತು ಅದನ್ನ ತಗೊಳಕ್ಕಾಗಲ್ಲ. ಮುಂದೊಂದು ದಿನ ಈ 100 ರೂಪಾಯಿಗೆ ನೀವು ನಿಮ್ಮ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡಿಸೋಕ್ಕೂ ಆಗಲ್ಲ. ಈ ಸಿಚುವೇಶನ್ ತಪ್ಪಿಸ್ಲಿಕ್ಕೆ ಇನ್ವೆಸ್ಟ್ ಮಾಡಬೇಕು. ಇನ್ನು ಎರಡನೆಯದು ಫೈನಾನ್ಷಿಯಲ್ ಫ್ರೀಡಮ್, ಅಂದರೆ ಹಣಕಾಸಿನ ಸ್ವಾತಂತ್ರ್ಯ. ನಮ್ಮೆಲ್ಲರಿಗೂ ನಾವಿಷ್ಟಪಡುವ ಆಹಾರ ಬೇಕು, ಬಟ್ಟೆಗಳನ್ನು ಖರೀದಿ ಮಾಡಬೇಕು, ಶಾಪಿಂಗ್ ಮಾಡಬೇಕು, ವಾಹನ ಮತ್ತು ಲಕ್ಸುರಿಯಸ್ ಐಟಮ್ಗಳನ್ನು ತೆಗೆದುಕೊಳ್ಳಬೇಕು. ಆದರೆ ಇದಕ್ಕಾಗಿ ನಮ್ಮ ಸಂಬಳವು ಸಾಲುವುದಿಲ್ಲ, ಸಮಯವೂ ಇಲ್ಲ, ಜೇಬು ಖಾಲಿ ಖಾಲಿ. ಅದಕ್ಕಾಗಿ ಈ ಆಸೆಗಳನ್ನು ಈಡೇರಿಸಲು ನಾವು ಬ್ಯಾಂಕಿನಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ಇನ್ನು ಮೂರನೆಯದು ಭವಿಷ್ಯದಲ್ಲುಂಟಾಗುವ ತುರ್ತು ಪರಿಸ್ಥಿತಿ, ಅಂದರೆ ಅಪಘಾತ, ಅನಾರೋಗ್ಯ. ಇದಕ್ಕಾಗಿ ಬೇಕೇ ಬೇಕು ಒಂದು ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸ್. ಬಹಳಷ್ಟು ಜನ ಮಾಡುವ ತಪ್ಪೇನೆಂದರೆ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ಆದರೆ ಬಾಡಿಗೆ ಮಾಡಿಸುವುದೇ ಇಲ್ಲ. ನೀವು ಯೋಚಿಸಬಹುದು, ನನಗೆ ತಿಂಗಳಿಗೆ 2 ಲಕ್ಷ ಸಂಬಳ ಇದೆ, ನನಗೆ ಯಾವುದೇ ತೊಂದರೆ ಇಲ್ಲ ಅಂತ. ಒಮ್ಮೆ ಈ ವ್ಯಕ್ತಿಯನ್ನು ನೋಡಿ. ಸುಶೀಲ್ ಕುಮಾರ್ 2011ರಲ್ಲಿ KBCಯಲ್ಲಿ 5 ಕೋಟಿ ಗಳಿಸ್ತಾನೆ ಮತ್ತು ಕೆಲವೇ ವರ್ಷಗಳಲ್ಲಿ ಬ್ಯಾಂಕಿನಲ್ಲಿರುವ ಹಣವನ್ನೆಲ್ಲ ಕಳೆದುಕೊಂಡು ಕಂಗಾಲಾಗ್ತಾನೆ. ಏಕೆಂದರೆ ಜನರಲ್ ನಾಲೆಡ್ಜ್ ಇಂದ ಗೆದ್ದ ಹಣ, ಫೈನಾನ್ಷಿಯಲ್ ನಾಲೆಡ್ಜ್ ಕಡಿಮೆ ಇದ್ದ ಕಾರಣ ಎಲ್ಲಿ ಹಾಕಬೇಕೆಂದು ತಿಳಿಯದೆ ಅವನ ಪರಿಸ್ಥಿತಿ ಮಂಗನ ಕೈಯಲ್ಲಿರುವ ಮಾಣಿಕ್ಯದ ಸ್ಥಿತಿ ಅವನದಾಯಿತು. ಇಲ್ಲಿ ಯಾರು ಶ್ರೀಮಂತ, ಯಾರು ಬಡವ? ಬಡವರು ಶ್ರೀಮಂತರ ಹಾಗೆ ಕಾಣಲು ದುಬಾರಿ ವಸ್ತುಗಳನ್ನು ಜಿದ್ದಿಗೆ ಬಿದ್ದು ಖರೀದಿಸುತ್ತಾರೆ. ಉದಾಹರಣೆಗೆ, EMI ನಲ್ಲಿ ಐಫೋನ್ ಇರಬಹುದು, ಲೋನ್ ಮಾಡಿ ಕಾರುಗಳನ್ನು ಮತ್ತು ಬ್ರಾಂಡೆಡ್ ಬಟ್ಟೆಗಳನ್ನು ಖರೀದಿಸುತ್ತಾರೆ. ಏಕೆಂದರೆ ಸೊಸೈಟಿಗೆ ರಿಚ್ ಎಂದು ತೋರಿಸಬೇಕು. ಇದಕ್ಕಾಗಿ ಕ್ರೆಡಿಟ್ ಕಾರ್ಡ್, ಲೋನ್ ಬಳಕೆ ಮಾಡ್ತಾರೆ. ಆದರೆ ಶ್ರೀಮಂತರು ಯಾವಾಗಲೂ ಸಿಂಪಲ್ ಲಿವಿಂಗ್ ಅಂಡ್ ಐ ಥಿಂಕಿಂಗ್ ಮಾಡುತ್ತಾರೆ ಮತ್ತು ಅವರ ಜೀವನದ ನಿಜವಾದ ಗುರಿಯಾಗಿರುತ್ತೆ ಶ್ರೀಮಂತರಾಗಿರೋದು ಮತ್ತು ಶ್ರೀಮಂತಿಕೆ ತೋರಿಸಲು ಖರ್ಚು ಮಾಡುವುದಿಲ್ಲ. ಸ್ನೇಹಿತರೆ ನೋಡಿ, ಯಾರು ಹುಟ್ಟುವಾಗ ಪ್ರಸಿದ್ಧರಾಗಿರುವುದಿಲ್ಲ, ಆದರೆ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಗ್ರೇಟ್ ಆಗಿರುತ್ತೆ. ಯಾವತ್ತು ನೀವು ಲ್ಯಾಂಬೋರ್ಗಿನಿನ ಡ್ರೈವ್ ಮಾಡ್ತಿರೋ ಅವತ್ತು ಯಾರು ನಿಮ್ಮನ್ನ ಕೇಳೋದಿಲ್ಲ ಏನ್ ಡಿಗ್ರಿ ಮಾಡಿದ್ದೀರಿ ಅಂತ. ಅದಕ್ಕಾದರೂ ನಾವು ಶ್ರೀಮಂತರಾಗಲೇಬೇಕು. ನೋಡಿ, ಇವರೆಲ್ಲರೂ ಕೂಡ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. ಒಂದು ಕಾಲದಲ್ಲಿ ನಮ್ಮಂತೆಯೇ ಸಾಮಾನ್ಯರು, ಆದರೆ ಯೋಚನೆಯಿಂದ, ತಾಳ್ಮೆ ಮತ್ತು ಶಿಸ್ತುಬದ್ಧ ಹೂಡಿಕೆಯಿಂದ ಶ್ರೀಮಂತರಾದರು. ಇವರಲ್ಲಿ ಒಬ್ಬರು ವಾರನ್ ಬಫೆತ್.
ಚಿಕ್ಕ ವಯಸ್ಸಿನಲ್ಲಿ ಪೇಪರ್ ಮಾರಿ ಬಂದ ದುಡ್ಡಿನಿಂದ 11ನೇ ವಯಸ್ಸಿನಲ್ಲಿ ಆಪಲ್, ಕೊಕೊ ಕೋಲಾ, ಅಮೆರಿಕನ್ ಎಕ್ಸ್‌ಪ್ರೆಸ್ ಷೇರುಗಳನ್ನು ಖರೀದಿಸಿ ಪ್ರಪಂಚದ 10ನೇ ಶ್ರೀಮಂತರಾಗಿದ್ದಾರೆ. ಮತ್ತು ಅವರು ಹೇಳ್ತಾರೆ, ಉದ್ಯೋಗ ಯಾವತ್ತೂ ನಿಮ್ಮನ್ನು ರಿಚ್ ಮಾಡುವುದಿಲ್ಲ. ಇದನ್ನೊಮ್ಮೆ ನೋಡಿ, ಪ್ರಪಂಚದ ಶ್ರೀಮಂತರಾದವರೆಲ್ಲ ದುಡಿದು ಶ್ರೀಮಂತರಾಗಿಲ್ಲ. ಅಂದರೆ ಉದ್ಯೋಗ ಮಾಡುವುದು ತಪ್ಪಲ್ಲ. ನೋಡಿ, ನಮ್ಮ ಸ್ಕಿಲ್ಸ್ನಿಂದಾಗಿ ಕೆಲಸ ಮತ್ತು ಅದರಿಂದ ಹಣ ಬರುತ್ತೆ. ಅದರಿಂದ ಅಸೆಟ್ಸ್, ಜಮೀನು, ಮನೆ, ಚಿನ್ನ, ಬಿಸ್ನೆಸ್, ಷೇರುಗಳನ್ನು ಖರೀದಿಸಬಹುದು ಮತ್ತು ಶ್ರೀಮಂತರಾಗಬಹುದು. ಇವರು ರಾಧಾಕೃಷ್ಣನ್ ದಮಾನಿ, ನಿಮ್ಮೆಲ್ಲರ ನೆಚ್ಚಿನ ಮನೆಯಂಗಡಿ, ಅದು ಡಿ-ಮಾರ್ಟ್ ಸ್ಥಾಪಕರು. ಇವರು ಕೂಡ ಸ್ಟಾಕ್ ಮಾರ್ಕೆಟ್ನಿಂದ ಶ್ರೀಮಂತರಾದರು. ಭಾರತದ ವಾರನ್ ಬಫೆಟ್ ಎಂದೇ ಪ್ರಸಿದ್ಧರಾದವರು ರಾಕೇಶ್ ಜುಂಜುನ್ವಾಲಾ ಕೇವಲ 5,000 ನಿಂದ ಪ್ರಾರಂಭಿಸಿ 50,000 ಕೋಟಿಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನೀವೀಗ ಕೇಳಬಹುದು, ದುಡ್ಡೇ ಎಲ್ಲ ಅಲ್ಲ ಗುರು, ಆದ್ರೆ ದುಡ್ಡು ಇಲ್ಲದೆ ಏನೂ ಇಲ್ಲ. ನೋಡಿ, ನೀವೇನಾದರೂ ಹೆಣ್ಣು ಕೇಳಲು ಹೋಗಿ, ನಾನ್ ತುಂಬಾ ಸುಂದರವಾಗಿದ್ದೀನಿ, 6 ಫೀಟ್ ಇದ್ದೀನಿ, 6 ಪ್ಯಾಕ್ ಇದೆ, ಆದ್ರೆ ದುಡ್ಡಿಲ್ಲ. ಆಗ ಆ ಪರಿಸ್ಥಿತಿ ನೀವೇ ಯೋಚನೆ ಮಾಡಿ. ದುಡ್ಡು ಇದ್ದೇ ಮಾತ್ರ ಜನ ಗೌರವ ಕೊಡ್ತಾರೆ. ಇನ್ನು ಹೋಟೆಲ್ಗೆ ಹೋಗಿ ಚೆನ್ನಾಗಿ ತಿಂದು, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ನಾನ್ ತುಂಬಾ ಒಳ್ಳೆ ಹುಡುಗ, ನನ್ ಮನ್ಸು ನನ್ ದೇವ್ರು, ಆಗ ಹೋಟೆಲ್ನವರು ಅಟ್ಟ ಆಡಿಸ್ಕೊಂಡು. ಇನ್ನು ಯಾರಾದರೂ ಕೆಲಸ ಸಿಗದೇ ಇರೋ ಹುಡುಗನ ಪರಿಸ್ಥಿತಿಯನ್ನು ಅವನ ಮನೆಯಲ್ಲಿ ಕೇಳಿ ಯಾವ ತರ ಟ್ರೀಟ್ ಮಾಡ್ತಾರೆ. ಇನ್ನು ದಾಂಪತ್ಯ ಜೀವನವಂತೂ ಶಾಂತಿಯೇ ಇಲ್ಲದ ನೆಮ್ಮದಿ ಕೇಂದ್ರವಾಗಿರುತ್ತೆ. ಸ್ನೇಹಿತರೆ, ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಹಣವನ್ನು ಬೆನ್ನಟ್ಟಬೇಡಿ, ಜ್ಞಾನವನ್ನು ಬೆನ್ನಟ್ಟಿದರೆ ಹಣವೇ ನಿಮ್ಮನ್ನು ಬೆನ್ನಟ್ಟುತ್ತದೆ. ಶ್ರೀಮಂತಿಕೆ ಅನ್ನುವುದು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಪ್ರತಿದಿನದ ಚಿಕ್ಕ ಚಿಕ್ಕ ಸರಿಯಾದ ನಿರ್ಧಾರಗಳ ಫಲ ಆಗಿರುತ್ತೆ. 1000 ಮೈಲಿಯ ದೊಡ್ಡ ಪ್ರಯಾಣವೂ ಕೂಡ ಒಂದು ಹೆಜ್ಜೆಯಿಂದಲೇ ಆರಂಭವಾಗಿರುತ್ತದೆ. ಆ ಹೆಜ್ಜೆಯನ್ನು ಹಿಂದೆ ಇಡಿ. ಸ್ನೇಹಿತರೆ, ನೆನಪಿಡಿ, ಜನರು ನೀವು ಏನ್ ಹೇಳ್ತೀರಾ ಎಂದು ಕಿವಿ ಕೊಡುವುದಿಲ್ಲ, ನೀವು ಏನನ್ನು ನಿರ್ಮಿಸುತ್ತೀರಾ ಎಂಬುದೇ ಮಹತ್ವವಾಗಿದೆ. ಈ ರೀತಿಯ ಅದ್ಭುತ ವಿಡಿಯೋಗಳಿಗಾಗಿ ಮನಿ ಟಾಕೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.